ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವಾಗ ಧನುರ್ಮಾಸ ನಡೀತಾ ಇದೆ. ಈ ಒಂದು ಮಾಸದಲ್ಲಿ ನಾವು ವಿಷ್ಣುವಿಗೆ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಹೋಗ್ತೀವಿ. ವಿಷ್ಣು ದೇವರ ಆರಾಧನೆಯನ್ನು, ಶ್ರೀನಿವಾಸನ ಆರಾಧನೆಯನ್ನು ಈ ಒಂದು ಮಾಸದಲ್ಲಿ ನಾವು ಮಾಡೋದ್ರಿಂದ, ಅದರ ಜೊತೆಗೆ ತುಳಸಿ ದೇವಿಯನ್ನು ವಿಶೇಷವಾಗಿ ಪೂಜಿಸೋದ್ರಿಂದ ನಾವು ಹಲವಾರು ರೀತಿಯಾದಂತಹ ಕಷ್ಟಗಳಿಂದ ಹೊರಗಡೆ ಬರಬಹುದು. ಹೌದು, ಇವತ್ತಿನ ದಿನ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಮಹಾವಿಷ್ಣುವಿಗೆ ವಿಶೇಷವಾದಂತಹ ಪ್ರತಿನಿತ್ಯ ವಿವಿಧ ರೀತಿಯಾದಂತಹ ಪೂಜೆಗಳನ್ನ ಮಾಡ್ತಾ ಹೋಗ್ತೀವಿ. ಹಾಗೂ ವಿವಿಧ ರೀತಿಯ ಪ್ರಸಾದ ನೈವೇದ್ಯಗಳನ್ನು ಮಾಡುವುದರ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಹೋಗ್ತೀವಿ. ಹೀಗಿರುವಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಯು ವಿಶೇಷವಾಗಿದ್ದು, ಹಾಗೂ ಆ ಒಂದು ಭಗವಂತನ ಕೃಪೆ ನಮಗೆ ದೊರೆಯಬೇಕು ಅನ್ನೋದಾದ್ರೆ ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ಪ್ರತಿನಿತ್ಯ ಭಕ್ತಿ ಶ್ರದ್ಧೆಯಿಂದ ಇರಬೇಕು. ಹಾಗೂ ಅಚಲವಾದಂಥ ವಿಶ್ವಾಸ ನಂಬಿಕೆಯಿಂದ ನಾವು ಭಗವಂತನಲ್ಲಿ ಮೊರೆ ಹೋದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಎಲ್ಲ ಕನಸುಗಳು ನನಸಾಗ್ತಾ ಹೋಗುತ್ತೆ. ಹೌದು, ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ದೇವರನ್ನ ಪೂಜೆ ಮಾಡುವುದರ ಜೊತೆಗೆ ತುಳಸಿ ಗಿಡವನ್ನು ಕೂಡ ನಾವು ಪೂಜಿಸಬೇಕು. ತುಳಸಿ ಗಿಡವನ್ನು ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸುವ ತುಳಸಿ ಪೂಜೆ ಮಾಡುವುದು ಶಾಸ್ತ್ರಗಳಲ್ಲಿ ಹೇಳುವಂತೆ ಯಾರು ಕೂಡ ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿ ಬೆಳಗುತ್ತಾರೋ ಅವರು ಹಲವಾರು ರೀತಿಯಾದಂತಹ ಪಾಪಗಳು ನಶಿಸುತ್ತವೆ ಎಂದು ಹೇಳಲಾಗ್ತದೆ. ಹಾಗೂ ತುಳಸಿ ಕಡ್ಡಿಗಳಿಂದ ದೇವರುಗಳಿಗೆ ದೀಪವನ್ನು ಬೆಳಗಿಸಿದರೆ ಹಾಗೂ ವಿವಿಧ ಗಿಡಗಳನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗುತ್ತದೆ. ತುಳಸಿ ಇದ್ದಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ತುಳಸಿ ಪೂಜೆ ಮಾಡಿದಲ್ಲಿ ಸಕಲ ಪಾಪಗಳು ಕಳೆಯುತ್ತಾ ಹೋಗ್ತಾರೆ. ತುಳಸಿ ಮಾಲೆಯನ್ನು ಧರಿಸಿದಲ್ಲಿ ಶ್ರೀಹರಿಯು ಸದಾ ಜೊತೆಯಲ್ಲಿರುತ್ತಾನೆ ಎಂದು ಹೇಳಲಾಗ್ತದೆ. ಹೀಗಿರುವಾಗ ಈ ಒಂದು ಧನುರ್ಮಾಸದಲ್ಲಿ ನಾವು ವಿಷ್ಣುವಿನ ಜೊತೆಗೆ ತುಳಸಿ ಗಿಡವನ್ನು ಕೂಡ ಪೂಜಿಸುವುದರಿಂದ, ಅದರಲ್ಲೂ ಪೂರ್ವ ದಿಕ್ಕು, ಉತ್ತರ ಅಥವಾ ಈಶಾನ್ಯ ದಿಕ್ಕುಗಳಲ್ಲಿ ಉತ್ತಮವಾದಂತಹ ದಿಕ್ಕಿನಲ್ಲಿ ನಾವು ತುಳಸಿ ಗಿಡವನ್ನು ಇಟ್ಟು ಪೂಜಿಸುವುದರಿಂದ ಹಲವಾರು ರೀತಿಯಾದಂತಹ ಪ್ರಯೋಜನವನ್ನು ಕಾಣಬಹುದಾಗಿದೆ. ಪ್ರತಿನಿತ್ಯ ಪೂಜಿಸುವ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರದು ಹಾಗೂ ಪೂಜೆಗಳಿಗೆ ಬೇರೆಯೇ ಗಿಡವನ್ನು ಬೆಳೆಸಬೇಕಾಗುತ್ತದೆ. ಆಯುರ್ವೇದಿಕವಾಗಿಯೂ ಕೂಡ ಈ ಒಂದು ಸಸ್ಯ ನಮಗೆ ಉತ್ತಮವಾದಂತಹ ಲಾಭವನ್ನು ನೀಡ್ತಾ ಹೋಗುತ್ತೆ. ಪ್ರತಿನಿತ್ಯ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದು ಅತ್ಯಂತ ಒಳ್ಳೆಯದು ಎಂದು ಹೇಳಲಾಗ್ತದೆ. ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ದೂರವಾಗ್ತಾ ಹೋಗುತ್ತೆ. ಪ್ರತಿ ಶುಕ್ರವಾರ ಸ್ವಲ್ಪ ಹಾಲನ್ನು ಬೆರೆಸಿ ಗಿಡಕ್ಕೆ ಹಾಕುವುದರಿಂದ, ಪೂಜಿಸುವುದರಿಂದ ಅತ್ಯಂತ ಶುಭ ಫಲವನ್ನು ನೀವು ಕಾಣಬಹುದು. ಇದರ ಜೊತೆಗೆ ಚಂದ್ರನ ಅನುಗ್ರಹದಿಂದ ಮಹಾಲಕ್ಷ್ಮಿಯ ಕೃಪೆಯು ನಿಮಗೆ ಸಿಗ್ತಾ ಹೋಗುತ್ತೆ. ಲಕ್ಷ್ಮೀ ಪ್ರಿಯವಾದಂತಹ ತುಳಸಿಗೆ ಮೊದಲು ನಾವು ಪೂಜಿಸಿ ನಂತರ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಹಾಗೂ ವಿಷ್ಣು ದೇವನನ್ನು ಪೂಜಿಸುವುದರಿಂದ ಶೀಘ್ರವಾಗಿ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗ್ತದೆ. ತುಳಸಿ ಗಿಡವು ದಷ್ಟಪುಷ್ಟವಾಗಿ ಬೆಳೆದಂತೆ ಆ ಮನೆಯು ಅಭಿವೃದ್ಧಿ ಹಾಗೂ ಸಂಪತ್ತಿನಿಂದ ಕೂಡಿರುತ್ತದೆ ಎಂದು ಕೂಡ ಪುರಾಣಗಳಲ್ಲಿ ಹೇಳಲಾಗ್ತಾ ಹೋಗುತ್ತೆ. ಹೀಗಿರುವಾಗ ಈ ಒಂದು ಮಾಸದಲ್ಲಿ ನೀವು ತುಳಸಿ ಗಿಡವನ್ನು ನೆಟ್ಟರೆ ಅಥವಾ ಬೆಳೆಸಿದರೆ ಅತ್ಯಂತ ಬಲವಾದಂತಹ ಕೆಲಸವೆಂದು ಹೇಳಲಾಗ್ತದೆ. ಹಾಗೂ ತುಳಸಿಯ ಮಂಜರಿಯನ್ನು ಕೂಡ ತೆಗೆದುಕೊಂಡು ಅದನ್ನು ನಿಮ್ಮ ಹಣ ಬಿಡುವಂತಹ ಜಾಗದಲ್ಲಿ ಅಥವಾ ಬೀರುವಿನಲ್ಲಿಯೂ ಕೂಡ ಅದನ್ನು ಪೂಜಿಸಿ ಸದಾ ಇಡುವುದರಿಂದ ಸಂಪತ್ತಿನ ಜೊತೆಗೆ ಬಂಗಾರವನ್ನು ಕೊಂಡುಕೊಳ್ಳತಕ್ಕಂತಹ ಯೋಗವು ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಸ್ನೇಹಿತರೆ. ಹೌದು, ಪ್ರತಿನಿತ್ಯ ತುಳಸಿಯನ್ನು ಪೂಜೆಗೆ ಬಳಸುವುದರಿಂದ ವಿಷ್ಣು ದೇವರ ಪೂಜೆಗೆ ತುಳಸಿ ಇಲ್ಲದೆ ಪೂಜೆಯನ್ನು ಮಾಡುವಂತಿಲ್ಲ. ಹಾಗಾಗಿ ಪ್ರತಿನಿತ್ಯ ತುಳಸಿಯನ್ನು ಏರಿಸಿ ವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ನೀವು ಪಡೆಯಬಹುದಾಗಿದೆ. ಹಾಗೂ ಪ್ರತಿನಿತ್ಯ ನಾವು ಹಾಕುವ ಧೂಪಕ್ಕೆ ಒಣಗಿದ ತುಳಸಿ ಎಲೆಗಳನ್ನು ಕೂಡ ಈ ಒಂದು ಧನುರ್ಮಾಸದಲ್ಲಿ ಬಳಸೋದ್ರಿಂದ ನಿಮ್ಮ ಮನೆಯ ವಾತಾವರಣ ಶುದ್ಧವಾಗ್ತಾ ಹೋಗುತ್ತೆ. ತುಳಸಿ ಗಿಡದ ಒಣಗಿದ ಕಡ್ಡಿಗಳನ್ನು ಕೂಡ ನೀವು ಪ್ರತಿನಿತ್ಯ ದೀಪಕ್ಕೆ ಹಚ್ಚಬಹುದು. ಅಥವಾ ಪೂಜೆ ಮಾಡಿದ ಬಳಿಕವೂ ಕೂಡ ಈ ಒಂದು ತುಳಸಿ ಕಡ್ಡಿಯಿಂದ ಅಥವಾ ತುಪ್ಪದ ದೀಪವನ್ನು ಮಾಡಿ ಬೆಳಗೋದ್ರಿಂದ ಸಂಪೂರ್ಣ ಫಲ ದೊರೆಯುತ್ತಾ ಹೋಗುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ತುಳಸಿ ಕಡ್ಡಿಯು ಅತ್ಯಂತ ಪವಿತ್ರವಾದದ್ದು. ಇದನ್ನು ನೀವು ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಹಾಗೂ ಉತ್ತಮ ಪೂಜಾ ಫಲಕ್ಕಾಗಿಯೂ ಕೂಡ ಹಾಗೂ ವಾತಾವರಣ ಶುದ್ಧಿಗಾಗಿ ಕೂಡ ಹಾಗೂ ನಾರಾಯಣನ ಆಶೀರ್ವಾದಕ್ಕಾಗಿ ಕೂಡ ಹಲವು ವಿಧದಲ್ಲಿ ಈ ಒಂದು ತುಳಸಿ ಕಡ್ಡಿಗಳನ್ನು ನೀವು ಬಳಸಬಹುದಾಗಿದೆ. ಪ್ರತಿನಿತ್ಯ ಧೂಪದಲ್ಲಿ ತುಳಸಿ ಕಡ್ಡಿಯನ್ನು ಬಳಸುವುದರಿಂದ ಮನೆಯ ಅಭಿವೃದ್ಧಿಗೆ ಕಾರಣವಾಗ್ತಾ ಹೋಗುತ್ತೆ. ಮನೆಗಳಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳಿಂದ ನೀವು ಹೊರಗಡೆ ಬರಬಹುದು. ಹಾಗೂ ಪ್ರತಿನಿತ್ಯ ಈ ಒಂದು ತುಳಸಿ ಗಿಡಕ್ಕೆ ತುಪ್ಪದ ದೀಪವನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿ ಆಶೀರ್ವಾದವನ್ನು ಪಡೆಯಬಹುದು. ಪರಮ ಪವಿತ್ರವಾದಂತಹ ಈ ಒಂದು ತುಳಸಿಯನ್ನು ಮನೆಗಳಲ್ಲಿ ಬೆಳೆಸಿದರೆ ನೆಮ್ಮದಿ ಶಾಂತಿ ದೊರೆಯುತ್ತಾ ಹೋಗುತ್ತದೆ. ಅದರಲ್ಲೂ ಧನುರ್ಮಾಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಮುಹೂರ್ತದಲ್ಲಿ ಖಂಡಿತವಾಗಿಯೂ ಈ ಒಂದು ಧನುರ್ಮಾಸದಲ್ಲಿ ಪೂರ್ತಿಯಾಗಿ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಅದರ ಮುಂದೆ ರಂಗೋಲಿಯನ್ನು ಹಾಕಿ ದೀಪವನ್ನು ಬೆಳಗಿಸಿದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಹಲವಾರು ರೀತಿಯಾದಂಥ ಕಷ್ಟಗಳು ಕಣ್ಮರೆಯಾಗ್ತಾ ಹೋಗುತ್ತೆ. ಹೌದು, ಇವತ್ತಿನ ದಿನ ಸರಳವಾಗಿ ನಾವು ಧನುರ್ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ತಿಳಿತಾ ಹೋಗಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಉಪಯುಕ್ತ ಮಾಹಿತಿಗಾಗಿ ಹಾಗೂ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದ.